ಬಂದಿದೆ ಅಂತ. ಈ ರೀತಿ ಲೇಯರು. ಇವಾಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಇವತ್ತಿನ ಡಿಶ್ ಇದೇನೆ ನೈಟ್ ಊಟ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ kg ಅಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಉಪ್ಪು, ಹಾಗೆ ಒಂದು ಸ್ವಲ್ಪ ಎಣ್ಣೆ. ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ಗಂಟೆ ಕಲಸಿದ್ಮೇಲೆ ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕು. ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ನಮ್ಮ ಮನೇಲಿ ಇವತ್ತು. ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೋಬೇಕು. ತೆಳುವಾದರೂ ಚೆನ್ನಾಗಿರಲ್ಲ, ಅತಿ ಗಟ್ಟಿ ಆದರೂ ಚೆನ್ನಾಗಿರಲ್ಲ. ನೋಡಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಕಲಸಿದ್ಮೇಲೆ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ. ಪಲ್ಯ ಮಾಡೋ ತನಕ ಚಪಾತಿ ಹಿಟ್ಟು ನೆಂದಿರುತ್ತೆ. ಬೆಂಡೆಕಾಯಿ ಎಳೆದು ಬಂತಿರೋದು ಅಂತ ಹಿಂಗೆ ಮುರಿದ್ರೆ ಗೊತ್ತಾಗುತ್ತೆ. ಮುರಿದಿದ ತಕ್ಷಣ ಬಂದರೆ ಅದು ಎಳೆದು ಅಂತ ಅರ್ಥ, ಇಲ್ಲ ಅಂದರೆ ಬಂತಿರೋದು ಅಂತ ಅರ್ಥ. ಮುರಿಯೋಕ್ಕಾಗಲ್ಲ ಒಂದೊಂದ್ಸರಿ ಇದನ್ನು. ಆವಾಗ ಅದನ್ನು ಹಾಕಕ್ಕೆ ಹೋಗ್ಬಾರ್ದು. ನೀಟಾಗಿ ನಿಧಾನಕ್ಕೆ ಒರೆಸ್ಕೋಬೇಕು. ಒರೆಸ್ಕೊಂಡು ಇಲ್ಲಿಗೆ ಹಾಕುತ್ತಾ ಇದ್ದೀನಿ. ಎಲ್ಲನೂ ಇದೇ ರೀತಿ ಒರೆಸ್ಕೋಬೇಕು. ನೋಡಿ, ಎಲ್ಲನೂ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡಿ ಇಟ್ಕೋಬೇಕು. ಒಟ್ಟಿಗೆ ಜೋಡಿಸ್ಕೊಂಡು ಕಟ್ ಮಾಡೋದು. ಹುಳಗಳು ಇರುತ್ತೆ ನೋಡಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಪಲ್ಯಕ್ಕಲ್ವಾ, ಗೊಜ್ಜಿಗಾದರೆ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ. ಪಲ್ಯಕ್ಕಾದರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಒಳ್ಳೇದು. ತೊಟ್ಟು ತೆಗ್ದಿರೋದ್ರಿಂದ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟೇ ತೊಟ್ಟೆ ತೆಗ್ದಿದ್ದೆ. ಇದು ಮುಂದ್ಗಡೆ ತೊಟ್ಟನ್ನು ಮಾತ್ರ ತಕ್ಕೋಬೇಕಷ್ಟೆ. ಎಲ್ಲನೂ ಇದೇ ರೀತಿ ಕಟ್ ಮಾಡ್ಕೋಬೇಕು. ನೋಡಿ, ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ಈ ಬಾಣಲಿಗೆ ಬೆಂಡೆಕಾಯಿ ಹಾಕೋತೀನಿ. ಅಂಟ್ಕೋತಾ ಇದೆ. ಇದರಲ್ಲಿರೋ ಲೋಳೆ ಅಂಟುತ್ತೆ. ಸುಮಾರು ಅರ್ಧ kg ಅಷ್ಟಿದೆ ಇದು. ಇದೇನಾಗುತ್ತೆ ಗೊತ್ತಾ, ಹಾಕಿದಷ್ಟೇ ಇರಲ್ಲ, ಎಲ್ಲ ಸುಂಡೋಗುತ್ತೆ. ಫ್ರೈ ಮಾಡಿದಾಗ ಫುಲ್ಲು ಸುಂಡೋಗುತ್ತೆ. ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಬೆಂಡೆಕಾಯಿ ಒಂದು ಅರ್ಧ kg ಅಷ್ಟು ಬೆಂಡೆಕಾಯಿನ ಈ ರೀತಿ ತೆಳುಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು. ಹಸಿ ಕರಿಬೇವು ತೊಗೊಂಡಿದ್ದೀನಿ. ಒಣಗಿರೋದು ಹಾಕ್ಕೊಬಿಡಿ, ಹಸಿದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಖಾರ ಸ್ವಲ್ಪನ ಜಾಸ್ತಿನೂ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಡಿ. ಒಂದು ಮೀಡಿಯಮ್ ಸೈಜಲ್ಲಿ ಒಂದು 2 ಈರುಳ್ಳಿನ ಈ ರೀತಿ ತೆಳುಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊ, ದಪ್ಪ ಸೈಜಲ್ಲಿ ಒಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು, ಹಾಗೆ ಒಂದು ಹಿಡಿಯಾಗೋಷ್ಟು ತೆಂಗಿನಕಾಯಿ ತುರಿ. ನಾವು ಇದಕ್ಕೆ ಒಣಮೆಣ್ಸಿನ್ಕಾಯಿನೂ ಹಾಕ್ತೀವಿ, ಕಡಲೆ ಬೀಜನೂ ಹಾಕ್ತೀವಿ, ಅರಿಶಿನ ಪುಡಿ, ಉಪ್ಪು, ಎಣ್ಣೆ, ಈ ರೀತಿ. ಇವಾಗ ಬಿಸಿಗಿಟ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು, ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಂಡು ಫ್ರೈ ಮಾಡಿದ್ರೆ ಬೇಗ ಫ್ರೈಯೂ ಆಗುತ್ತೆ, ಲೋಳೆ ಕೂಡ ಬೇಗ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಈ ಫ್ರೈ ಮಾಡೋಕ್ಕೆ ಕಮ್ಮಿ ಅಂದರೆ 10ರಿಂದ 15 ನಿಮಿಷ ತೊಗೊಳುತ್ತೆ. ಲೋಳೆ ಬಿಡ್ತಾ ಹೋಗುತ್ತೆ, ಅಂಥದ್ರಲ್ಲೂ ತಿರುಗಿಸ್ಕೊತಾನೆ ಇರಬೇಕು. ನೋಡಿ, ಇದೆಲ್ಲ ಅಂಟ್ಕೋತಾ ಇದೆ. ನೋಡಿ ಲೋಳೆ ಯಾವ ರೀತಿ ಆಗಿದೆ ಅಂತ. ಈ ರೀತಿ ನಾರ್ನಾರೆಲ್ಲ ಲೋಳೆ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಹೋಗೋ ತನಕ ಕೈ ಬಿಡದೇನೆ ತಿರುಗಿಸ್ಕೊತಾನೆ ಇರಬೇಕು. ಇಲ್ಲಾಂದರೆ ನೀಟಾಗಿ ಫ್ರೈ ಆಗಲ್ಲ. ಕೈ ಬಿಡದೇನೆ ತಿರುಗಿಸ್ಕೊತಾನೆ ಇರಬೇಕು. ನೋಡಿ, ಲೋಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ.
ಹೆಂಗಾಗುತ್ತೆ ಅಂದರೆ ಎಲ್ಲ ಸೀಕೊಂಡ್ಬಿಡುತ್ತೆ. ನೋಡಿ ಬನ್ನಿ ಹೆಂಗಾಗಿದೆ ಅಂತ ಪಾತ್ರೆ. ಬಾಣಲಿ ಎಲ್ಲ ಫುಲ್ಲು ಸೀಕೊಂಡ್ಬಿಟ್ಟೈತೆ. ಈ ರೀತಿನೇ ಆಗೋದು ಬೆಂಡೆಕಾಯಿ ಪಲ್ಯ ಮಾಡಬೇಕಾದ್ರೆ. ಕೆಲವರು ಜಾಸ್ತಿ ಹುರಿಯಲ್ಲ, ನಾವು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊತೀವಿ, ಹಾಗಾಗಿ ನೋಡಿ ತಳ ಎಲ್ಲ ಸ್ವಲ್ಪ ಸೀದ್ದಂಗೆ ಆಗ್ಬಿಡುತ್ತೆ. ನೋಡಿ ಲೋಳೆ ಇದ್ದಾಗ ಒಂದಕ್ಕೊಂದು ಅಂಟ್ತಾ ಇತ್ತು, ಇವಾಗ ಹೆಂಗೆ ಉದುದ್ರಂಗೆ ಆಗಿದೆ ಅಂತ ಬೆಂಡೆಕಾಯಿ ಈ ರೀತಿ ಹಾಕಬೇಕು. ಅಲ್ಲಿ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಆಗಬೇಕು. ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇದನ್ನ ಬೇರೆ ಒಂದು ಪ್ಲೇಟ್ ಹಾಕ್ಕೊಂಡು ಮತ್ತೆ ಬಾಣಲಿನ ತೊಳ್ಕೊಬೇಕು. ಅಷ್ಟು ಸೀಕೊಂಡಿದೆ ನೋಡಿ, ಯಾವ ಮಟ್ಟಕ್ಕೆ ಸೀದಿದೆ ಅಂದರೆ ಚೆನ್ನಾಗಿ ಉಜ್ಬೇಕು ಇವಾಗ ಬಾಣಲಿನ. ಈ ರೀತಿ ಆಗ್ಬಿಟ್ಟಿದೆ. ಲೋಳೆ ಎಲ್ಲ ಮೆತ್ಕೊಂಡ್ಬಿಟ್ಟೈತೆ. ಎಷ್ಟು ಜೊತೆ ಹೋಗ್ತಾನೆ ಇಲ್ಲ. ಈ ರೀತಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತೆ ಸ್ಟವ್ ಹಚ್ಚಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕಮ್ಮಿ ಇಟ್ಕೊತೀನಿ. ಒಂದು 8ರಿಂದ 10 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಒಣಮೆಣ್ಸಿನ್ಕಾಯಿನ ತೊಟ್ಟು ಬಿಡಿಸ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು. ಒಣಮೆಣ್ಸಿನ್ಕಾಯಿ ಮತ್ತು ಕಡಲೆಬೀಜ ಎರಡನ್ನೂ ಜೊತೆನಲ್ಲೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬಾಣಲಿ ಬಿಸಿಯಾಗಿದೆ. ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ, ಜೊತೆಗೇ ಕಡಲೆಬೀಜ. ಇದನ್ನು ಒಂದು ಹಿಡಿಯಷ್ಟು ಹಾಕೋತೀನಿ. ಎರಡನ್ನೂ ಜೊತೆಲೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇವಾಗ ಸಾಕು, ಇಷ್ಟು ಫ್ರೈ ಮಾಡ್ಕೊಂಡಿರೋದು. ಇವಾಗ ಒಂದು ಪ್ಲೇಟ್ ಹಾಕೋತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಹಾಗೆಯೇ ದಪ್ಪಕ್ಕೆ ತರ್ತರಿಯಾಗಿ ರುಬ್ಕೋಬೇಕು, ಪೌಡ್ರ್ ಮಾಡ್ಕೋಬೇಕು. ಅದೇ ಬಾಣಲಿನ ಮತ್ತೆ ಬಿಸಿಗಿಟ್ಕೊಂಡಿದ್ದೀನಿ. 1 ಸೌಟ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಕಾದಿದೆ. ಸಾಸಿವೆ ಹಾಕೋತಾ ಇದ್ದೀನಿ, 1-2 ಸ್ಪೂನಷ್ಟು. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಸಾಸಿವೆ ಸಿಡಿತಾ ಇದೆ. ಕಡಲೆಬೇಳೆ ಹಾಕೋತಾ ಇದ್ದೀನಿ, 1-2 ಸ್ಪೂನಷ್ಟು. ಹಾಗೆ ಉದ್ದಿನಬೇಳೆ 1-2 ಸ್ಪೂನಷ್ಟು. ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬಾರ್ದು. ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಪಲ್ಯಗಳಿಗಾಗಲಿ, ಚಿತ್ರಾನ್ನಕ್ಕಾಗಲಿ, ಉಪ್ಪಿಟ್ಟಿಗಾಗಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕಡಲೆಬೇಳೆ ಉದ್ದಿನಬೇಳೆನ ಫ್ರೈ ಮಾಡ್ಕೋಬೇಕು. ನೋಡಿ ಸಾಕು, ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ. ಈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಎರಡನ್ನೂ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಮಾಡಿಸ್ಕೋಬೇಕು. ಇವಾಗ ಫ್ಲೇಮ್ನ ಹೈ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಸೀದ್ಬಿಟ್ರೆ ಟೇಸ್ಟ್ ಬೇರೆ ಥರ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಸಾಕು, ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಸಾಕು, ಈ ಥರ ಕಲರ್ ಚೇಂಜ್ ಆಗಬೇಕು ಸಾಕು. ತೀರಾ ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ. ಈ ರೀತಿ ಫ್ರೈ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ 1/2 ಸ್ಪೂನಷ್ಟು ಅರಿಶಿನ ಪುಡಿ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ ಮೆತ್ತಗಾಗಿದೆ ಸಾಕು. ಇಷ್ಟ ಆದರೆ ತೀರಾ ಏನು ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ. ಈ ರೀತಿ ಫ್ರೈ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ನೋಡಿ ನೀಟಾಗಿ ಹೊಂದ್ಕೊಂಡಿದೆ. ಟೊಮೊಟೊ ಕೂಡ ಮೆತ್ತಗಾಗಿದೆ. ಈ ಲೆವೆಲ್ಗೆ ಬರೋ ತನಕ ಫ್ರೈ ಮಾಡ್ಕೊಟ್ರೆ ಸಾಕು. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಬೆಂಡೆಕಾಯಿ ಇದನ್ನು ಹಾಕ್ಕೊಂಡು ಹೊಂದಿಸ್ಕೋಬೇಕು. ಬೆಂಡೆಕಾಯಿ ಪಲ್ಯ ತುಂಬ ಒಳ್ಳೆಯದು.
ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಈ ರೀತಿ ರೊಟ್ಟಿ ಚಪಾತಿಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗಲೇ ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕೋಬೇಕು. ನಾನಿಲ್ಲಿ ಪುಡಿ ಉಪ್ಪನ್ನ ಉಪಯೋಗಿಸ್ತಾ ಇದ್ದೀನಿ. ತಣ್ಣಗಾಗಿದೆ, ಅದು ಫ್ರೈ ಆಗೋ ಅಷ್ಟರಲ್ಲಿ ಇದನ್ನು ಹಂಗೆ ಪೌಡ್ರ್ ಮಾಡ್ಕೊತೀನಿ. ಒಂದು ಹಂಗೆ ಉಳ್ಕೊಂಬಿಟ್ಟೈತೆ, ಇದೊಂದು ಜಾರಿಗೆ ಸಿಕ್ಕಿಲ್ಲ. ಮತ್ತೆ ಪರವಾಗಿಲ್ಲ ಬಿಡಿ, ರುಬ್ಬು ಏನಿಲ್ಲ. ಬಾ, ಉಪ್ಪು ಹಾಕೊಂಡಿದ್ದೀನಿ, ನೀಟಾಗಿ ಹೊಂದಿಸ್ಕೊಂಡು ಆಗಿದೆ. ಈಗ ಸಾಕು, ಇಷ್ಟು ಫ್ರೈ ಮಾಡಿಕೊಂಡ್ರೆ 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿನ ಪೌಡ್ರ್ ಮಾಡಿಟ್ಕೊಂಡಿದ್ದೀನಲ್ಲ, ಆ ಪೌಡ್ರನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ತರ್ತರಿಯಾಗಿರಬೇಕು, ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ತೀರಾ ನೈಸಿಗೆ ಮಾಡ್ಕೋಬಾರ್ದು, ಈ ರೀತಿ ಸ್ವಲ್ಪ ದಪ್ಪಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಎರಡನ್ನೂ ಜೊತೆಲೇ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಂಡೆಕಾಯಿಗೆ ನೀಟಾಗಿ ಹೊಂದ್ಕೋಬೇಕು. ಇವೆಲ್ಲ ಅಲ್ಲಿ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ. ಊಟಕ್ಕಂತೂ ಸಕ್ಕತ್ತಾಗಿರುತ್ತೆ, ಚಪಾತಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ನೀಟಾಗಿ ಹೊಂದ್ಕೊಂಡಿದೆ. ಕಡಲೆ ಬೀಜದ ಪೌಡರು, ಕಡಲೆ ಬೀಜ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿರೋಂಥ ಪೌಡರು ಮತ್ತು ತೆಂಗಿನ ತುರಿ ಎಲ್ಲವೂ ಕೂಡ ನೀಟಾಗಿ ಹೊಂದ್ಕೊಂಡಿದೆ. ಇವಾಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಇವಾಗ ಚಪಾತಿ ಮಾಡ್ಕೋಬೇಕು. ನೋಡಿ ನೀಟಾಗಿ ನೆಂದಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂಚೂರು ಚೆನ್ನಾಗಿ ಮಿದ್ದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೆಳಗಡೆ ಹಾಕೋತೀವಿ. ಈಗ ಈ ರೀತಿ ಚೆನ್ನಾಗಿ ಮುದ್ದಿಸ್ಕೊಂಡ್ರೆ ಸ್ಮೂತ್ ಆಗಿರುತ್ತೆ. ಈಗ ಉಂಡೆ ಕಟ್ಕೊಳ್ಳೋದು. ಇಲ್ಲಿ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಡಿಪ್ ಮಾಡ್ಕೊಂಡು ಇವಾಗ ಚೂರು ಸ್ವಲ್ಪ ಇದು ಮಾಡಿಕೊಂಡು ಚಪಾತಿ ಎಲ್ರಿಗೂ ಮಾಡೋಕ್ಕೆ ಬರುತ್ತೆ. ಹೊಸದೇನಲ್ಲ ಅಲ್ವಾ ಅಪ್ಪಿ? ಎಸ್. ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಡಕೆ ಮಾಡ್ಕೋಬೇಕು, ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಇದೇ ಕೈಯಲ್ಲಿ ಮೇಲ್ಗಡೆನೂ ಕೂಡ ಎಣ್ಣೆ ಮಾಡಿಕೊಂಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ಒಂದೆರಡು ಮಾಡ್ಕೊಳ್ತೀನಿ. ಸದ್ಯಕ್ಕೆ ಸೇಮ್ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಲೇಯರ್ ಬರಬೇಕು ಅಂತ, ಇಲ್ಲ ಅಂದರೆ ಹಂಗೆ ಹಾಕೋಬೋದು. ಕೆಲವರೆಲ್ಲ ಅರ್ಜೆಂಟ್ ಹಂಗೆ ಹಾಕೋತಾರೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಚಪಾತಿ ತಿನ್ನಬೇಕಾದ್ರೆ ಎಳೆ ಎಳೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಡಿಪ್ ಮಾಡ್ಕೋಬೇಕು. ಡಿಪ್ ಮಾಡ್ಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಒತ್ಕೋಬೇಕು. ಉಂಡೆನೂ ಅಷ್ಟೇ, ನಮ್ಗೆ ಯಾವ ಸೈಜ್ ಬೇಕೋ, ಸ್ವಲ್ಪ ದೊಡ್ಡದಾಗಬೇಕು ಅಂದರೆ ದೊಡ್ಡದಾಗೇ ಉಂಡೆ ಕಟ್ಕೋಬೇಕು. ಇಲ್ಲ ಅಂತ ಅಂದರೆ ಚಿಕ್ಕದಾಗಿ ಬೇಕಾದ್ರೆ ಕಟ್ಕೋಬೋದು, ಅದು ಅವ್ರ ಇಷ್ಟ. ಈಗ ತವಾನ ಬಿಸಿಗಿಟ್ಟಿದ್ದೀನಿ, ತವಾಗ ಹಾಕ್ತಾ ಇದ್ದೀನಿ. ಮೊದಲೇ ತವಾ ಬಿಸಿಗಿಟ್ಕೊಂಡಿದ್ದೆ. ಎರಡೂ ಸೈಡ್ಗೆ ಎಣ್ಣೆ ಹಾಕೋಬೇಕು. ಈ ಸೈಡ್ ಕೂಡ ಒಂದೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನೋಡಿ ಲೇಯರ್ ಹೆಂಗೆ ಬರ್ತಾ ಇದೆ ಅಂತ ಇಲ್ಲಿ ನೀವು ಕಾಣ್ಬೋದು. ಈ ರೀತಿ ಚಪಾತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ.
ಎರಡೂ ಕಡೆ ನೀಟಾಗಿ ಹದವಾಗಿ ಬೇಯಿಸ್ಕೋಬೇಕು. ಸೈಡಲ್ಲಿ ಬೇಯಲ್ಲ, ಆವಾಗ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಬೇಯುತ್ತೆ. ಚಪಾತಿ ರೆಡಿ. ನೋಡಿ ಲೇಯರ್ ಹೆಂಗ್ ಬಂದಿದೆ ಅಂತ. ಈ ರೀತಿ ಲೇಯರು ಹಿಂಗೆ ಬರುತ್ತೆ, ಚೆನ್ನಾಗಿರುತ್ತೆ ಈ ಥರ. ಇದಕ್ಕೆ ಪಲ್ಯ ಹಾಕೋತೀವಿ. ಇವಾಗ ಮತ್ತೊಂದು ಚಪಾತಿ ಕೂಡ ರೆಡಿಯಾಗಿದೆ. ಇದನ್ನು ಕೂಡ ಹಾಕ್ಕೊಂಡು ನೋಡಿ, ಇದು ಅಷ್ಟೇ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿ ಇದೆ ಒಟ್ಟಿನಲ್ಲಿ, ಕೈ ಸುಟ್ಟೋಗ್ತಾ ಇದೆ. ಬೆಂಡೆಕಾಯಿ ಪಲ್ಯ. ಇವಾಗ ಬೆಂಡೆಕಾಯಿ ಪಲ್ಯ ಹಾಕೋತಾ ಇದ್ದೀನಿ. ನಮ್ಮನೇಲಿ ನನಗೆ ಸಖತ್ ಇಷ್ಟ. ತರಕಾರಿ ಪಲ್ಯ ಜೊತೆ ಚಪಾತಿಗೆ ತುಂಬ ಇಷ್ಟ ಆಗುತ್ತೆ. ಅದು ಯಾವುದೇ ತರಕಾರಿ ಆದರೂ ಪರವಾಗಿಲ್ಲ, ಇನ್ಕ್ಲೂಡಿಂಗ್ ಹಾಗಲಕಾಯಿ ಪಲ್ಯನೂ ಸಖತ್ ಇಷ್ಟ ಆಗುತ್ತೆ. ಹೇಗಿದೆ ಅಂತ ನಾನೇ ತಿಂದು ಹೇಳ್ತೀನಿ. ಬಿಸಿ ಬಿಸಿ ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಬೆಂಡೆಕಾಯಿ ಪಲ್ಯ ಅಂತೂ ಸಕ್ಕತ್ತಾಗಿದೆ. ಯಾಕೆಂದರೆ ಇದಕ್ಕೆ ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿನ ಹುರಿದು ಹಾಕಿದ್ದೀವಿ, ಹಸಿ ಮೆಣಸಿನ್ಕಾಯಿನೂ ಅಷ್ಟೇ ಕಟ್ ಮಾಡಿ ಹಾಕಿದ್ದೀವಿ, ಖಾರನ ಹದವಾಗಿ ಹಾಕಿದ್ದೀವಿ. ನಿಮಗೆ ಸ್ವಲ್ಪ ಬೇಕು ಅಂದರೆ ಖಾರ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಕಮ್ಮಿ ಮಾಡ್ಕೊಳ್ಳಿ. ಸ್ಪೈಸಿಯಾಗಂತೂ ತುಂಬ ಚೆನ್ನಾಗಿದೆ. ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.